ಜನಗಳು ಹೊಗಳೋ ರೀತಿಯಲ್ಲಿ ಗುರಿಗಳನ್ನ ಇಟ್ಕೋಬಾರ್ದು. ಯಾಕಂದ್ರೆ ನೋಡಿ, ಆ ರೀತಿ ಗುರಿಗಳನ್ನ ಇಟ್ಕೊಂಡ್ರೆ ಜನಗಳಿಗೆ ಏನ್ ಬೇಕೋ ಹೇಗ್ ಬೇಕೋ ನಾವು ಅದೇ ರೀತಿ ಇರಬೇಕಾಗುತ್ತೆ. ನಮ್ಮ ವರ್ತನೆ ಕೂಡ ಅದೇ ರೀತಿ ಇರಬೇಕಾಗುತ್ತೆ. ಬೆಳಿಗ್ಗೆ ಖುಷಿಯಿಂದ ಸಂತೋಷದಿಂದ ಎದ್ದೇಳಬೇಕು. ನಾವು ಈ ರೀತಿ ಎದ್ದೇಳಬೇಕು ಅಂತಂದರೆ ನಮಗೊಂದು ಗುರಿ ಇರಬೇಕು. ಯಾವಾಗಲೂ ನಾವು ಅಂದ್ಕೊಂಡಿರ್ತೀವಿ ಅದು ಮಾಡಬೇಕು ಇದು ಮಾಡಬೇಕು ಅಂತ ಹೇಳಿ ಕೆಲವೊಂದು ಸಲ ಆಗ್ತಾ ಇರೋದಿಲ್ಲ. ಹಾಗಾಗಿ ಬೆಳಗ್ಗೆ ಬೇಜಾರಿಂದ ಎದ್ದೇಳ್ತೀವಿ. ಆದರೆ ಪ್ರತಿದಿನ ನಾವು ಮಾಡುವಂಥ ಕೆಲಸ, ನಮ್ಮ ಗುರಿ ನಮಗೆ ಖುಷಿ ಕೊಡಬೇಕು. ಹಾಗಾದರೆ ಎಂಥ ಗುರಿಗಳನ್ನು ನಾವು ಇಟ್ಕೋಬೇಕು? ನೋಡಿ, ಯಾರೋ ಮಾಡ್ತಾರೆ ಅಂತ ಹೇಳಿ ನಾವು ಅದನ್ನು ಮಾಡೋಕ್ಕೆ ಹೋಗಬಾರ್ದು. ನಮಗೆ ಯಾವುದು ಖುಷಿ ಕೊಡುತ್ತೋ, ಯಾವುದ್ರ ಮೇಲೆ ಆಸಕ್ತಿ ಇದೆಯೋ ಅಂಥ ಗುರಿಯನ್ನು ಮಾತ್ರ ನಾವು ಇಟ್ಕೋಬೇಕಾಗುತ್ತೆ. ಜನಗಳು ಹೊಗಳೋ ರೀತಿಯಲ್ಲಿ ಗುರಿಗಳನ್ನು ಇಟ್ಕೋಬಾರ್ದು. ಯಾಕಂದರೆ ನೋಡಿ, ಆ ರೀತಿ ಗುರಿಗಳನ್ನು ಇಟ್ಕೊಂಡ್ರೆ ಜನಗಳಿಗೆ ಏನು ಬೇಕೋ ಹೇಗೆ ಬೇಕೋ ನಾವು ಅದೇ ರೀತಿ ಇರಬೇಕಾಗುತ್ತೆ. ನಮ್ಮ ವರ್ತನೆ ಕೂಡ ಅದೇ ರೀತಿ ಇರಬೇಕಾಗುತ್ತೆ. ಜನ ನಮ್ಮನ್ನು ನೋಡಿದ ತಕ್ಷಣ ಅವರು ನಮ್ಮನ್ನು ಹೊಗಳೋದಕ್ಕಿಂತ ನಮಗೊಂದು ರೆಸ್ಪೆಕ್ಟ್ ಕೊಡಬೇಕು. ಅವರು ಇಂಥ ಗುರಿಗಳನ್ನು ಇಟ್ಕೋಬೇಕು. ಇವು ನಮ್ಮಿಂದ ಅದ್ಭುತ ಒಂದು ಕೆಲಸಗಳನ್ನು ಮಾಡಿಸುತ್ತೆ. ಒಂದು ಸಮಾಜಕ್ಕೆ ಒಳ್ಳೆಯದನ್ನು ಮಾಡೋಕ್ಕೆ ನಾವು ಮುಂದಾಗ್ತೀವಿ. ಗುರಿ ಅನ್ನೋದು ಯಾವತ್ತಿಗೂ ಚಿಕ್ಕದಾಗಿರಬಾರ್ದು, ಬೇಗ ಮುಗಿಯೋ ಥರ ಇರಬಾರ್ದು. ನಾವು ಬೇಗ ಅದನ್ನು ಮುಗಿಸ್ಬಿಟ್ವಿ ಅಂದರೆ ನಮಗೆ ಲೈಫು ತುಂಬ ಬೇಗ ಬೇಜಾರಾಗ್ಬಿಡುತ್ತೆ. ನಾವಿಟ್ಟಿರೋ ಗುರಿ ಹೆಂಗಿರಬೇಕು ಅಂದರೆ ಪ್ರತಿದಿನವೂ ನಾವು ಅದನ್ನು ಮಾಡೋ ಥರ ಇರಬೇಕು. ನಾವು ಬದುಕಿರೋವರೆಗೂ ನಾವು ಅದನ್ನು ಮಾಡೋ ಥರ ಇರಬೇಕು. ಸ್ವಲ್ಪ ದೊಡ್ಡ ಗುರಿಗಳನ್ನೇ ಇಟ್ಕೋಬೇಕು. ಆವಾಗ ನಾವು ಪ್ರತಿದಿನ ಆ್ಯಕ್ಟಿವ್ ಆಗಿರ್ತೀವಿ. ನಾವು ಮಾಡೋಕ್ಕೆ ಹೋಗ್ತಿರೋದು ಆಗ್ತಿಲ್ಲ ಅಂತ ನಮ್ಮ ಮನಸ್ಸಲ್ಲಿ ಬಂತು ಅಂದರೆ ನಮಗೆ ಅದ್ರ ಬಗ್ಗೆ ಸರಿಯಾದ ಒಂದು ನಾಲೆಡ್ಜ್ ಇಲ್ಲ ಅಂತಲೇ ಅರ್ಥ. ಯಾವುದ್ರ ಬಗ್ಗೆ ನಮಗೆ ನಾಲೆಡ್ಜ್ ಇರೋದಿಲ್ವೋ ಅದು ನಮ್ಮನ್ನು ಖಂಡಿತ ಭಯ ಬೀಳಿಸುತ್ತೆ. ಹಾಗಾಗಿ ನಾವು ಏನು ಅಂದ್ಕೊಂಡಿದ್ದೀವಲ್ಲ ಮಾಡಬೇಕು ಅಂತ, ಅದ್ರ ಬಗ್ಗೆ ಸರಿಯಾದ ಮಾಹಿತಿಯನ್ನು ನಾವು ತಿಳ್ಕೊಬೇಕಾಗುತ್ತೆ. ಅದಕ್ಕೆ ನಾಲೆಡ್ಜ್ ಅನ್ನೋದು ತುಂಬ ಅಂದರೆ ತುಂಬ ಇಂಪಾರ್ಟೆಂಟ್. ನಾವು ಅಂದ್ಕೊಂಡಿರೋ ಕೆಲಸ, ನಮ್ಮ ಗುರಿ ಒಂದು ಟ್ರೆಂಡ್ ಆಗಿ ಹೋಗೋ ಥರ ಇರಬಾರ್ದು. ನಾವು ಸತ್ತಾದ್ಮೇಲೂ ಅದು ಯಾವಾಗಲೂ ಬದುಕಿರಬೇಕು. ಅಂದರೆ ಜನರಿಗೆ ಒಂದು ಮೋಟಿವೇಶನ್ ಥರ ಇರಬೇಕು, ಉಪಯೋಗ ಆಗೋ ಥರ ಇರಬೇಕು. ಜನರು ಅದನ್ನು ಸ್ಫೂರ್ತಿಯಾಗಿ ತಗೋಬೇಕು. ಅಂಥ ಒಂದು ಗುರಿಗಳನ್ನು ನಾವು ಇಟ್ಕೋಬೇಕು. ನಮಗೆ ಒಂದು ಚೆನ್ನಾಗಿ ಗೊತ್ತಿರಬೇಕು, ನಾವಿಟ್ಟಿರೋ ಗುರಿ ಅನ್ನೋದು, ನಾವೇನಾದ್ರು ಮಾಡಬೇಕು ಅಂತ ಹೋಗ್ತಿದ್ದೀವಲ್ವ, ಅದು ಕೇವಲ ಹೆಸರು ತಂದು ಕೊಡೋದು ಮಾತ್ರ ಅಲ್ಲ, ಅದು ನಮ್ಮ ಒಂದು ಕರ್ಮಗಳ ಹೆಜ್ಜೆ ಗುರುತು. ಅವುಗಳು ಹೇಗಿರ್ತಾವೋ ಹಾಗೆ ನಾವು ಜನರಿಗೆ ಕಾಣಿಸ್ತೀವಿ. ಅವರು ನಮ್ಮನ್ನು ಅದೇ ರೀತಿಯಲ್ಲಿ ಗುರುತಿಸ್ತಾರೆ. ವಯಸ್ಸಾದಮೇಲೆ ನಾವು ಹಿಂದೆ ತಿರುಗಿ ನಾವು ಕಳೆದ ದಿನಗಳನ್ನು ನಾವು ನೋಡಿದರೆ ಅವು ನಮಗೆ ಖುಷಿ ಪಡೋ ಥರ ಇರಬೇಕು. ನಮಗೊಂದು ನೆಮ್ಮದಿ ಕೊಡೋ ಥರ ಇರಬೇಕು. ಹೌದಪ್ಪ, ನಾನು ಹುಟ್ಟಿದ್ದಕ್ಕೂ ಸಾರ್ಥಕ ಆಯಿತು ಅನ್ನೋ ಒಂದು ರೀತಿಯಲ್ಲಿ ಇರಬೇಕು. ನಮ್ಮ ಗುರಿ ಹಾಗಿರಬೇಕು, ನಾವು ಹಾಗೆ ಬದುಕಬೇಕು. ಅಯ್ಯೋ, ನಾನು ಇಂಥವನ್ನೆಲ್ಲ ಮಾಡಿದ್ನ, ನಾನು ಹೀಗೆಲ್ಲ ಬದುಕಿದ್ನ ಅಂತ ನಮಗೆ ಅನ್ನಿಸ್ಬಾರ್ದು. ಹಿಂಗೇನಾರು ಅನ್ನಿಸ್ತು ಅಂದರೆ ನಾವು ಏನು ಕಳೆದೀವಲ್ಲ ಇಷ್ಟು ವರ್ಷ ಜೀವನ, ಅದು ನಮಗೆ ತುಂಬ ಅಂದರೆ ತುಂಬಾ ನೋವು ತಂದು ಕೊಡುತ್ತೆ. ಹಾಗಾಗಿ ಏನಾದ್ರು ಮಾಡಬೇಕಾದ್ರೆ ನಾವು ತುಂಬ ಆಲೋಚನೆ ಮಾಡಿ ಮಾಡಬೇಕಾಗುತ್ತೆ. ಯಾಕಂದರೆ ಇವಾಗ ನಾವು ಏನು ಮಾಡ್ತೀವಲ್ಲ ಅದೇ ನಮ್ಮ ಮುಂದಿನ ಭವಿಷ್ಯವನ್ನು ನಿರ್ಮಾಣ ಮಾಡುತ್ತೆ. ಪ್ರತಿದಿನ ದೇವರ ಬಗ್ಗೆ ಧ್ಯಾನ ಮಾಡಿ ದೇವರನ್ನು ನೆನೆಸ್ಕೊಳ್ಳಿ. ಯಾಕಂದರೆ ನೋಡಿ, ದೇವರು ನನ್ನ ಜೊತೆ ಇದ್ದಾನೆ ಅನ್ನೋ ಒಂದು ನಂಬಿಕೆ ನಮಗೆ ಎಷ್ಟೋ ಶಕ್ತಿಯನ್ನು ತುಂಬುತ್ತೆ. ಆಗ ನಾವು ಏನು ಅಂದ್ಕೊಂಡಿದ್ದೀವಲ್ಲ ಅದನ್ನು ಮಾಡೋದಕ್ಕೆ ಧೈರ್ಯವಾಗಿ ಮುನ್ನುಗ್ತೀವಿ.